ಹೇಮಸ್ ಕಿಚನ್‌ಗೆ ಸ್ವಾಗತ. ಇವತ್ತು ಕಾಯಿ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂತೂ ಹತ್ರ ಬರ್ತಾ ಇದೆ. ಒಬ್ಬಟ್ಟು ರೆಸಿಪಿನ ನಾವು ಮಾಡೇ ಮಾಡ್ತೀವಿ ಹಬ್ಬದಲ್ಲಿ. ಮುಖ್ಯವಾಗಿ ಒಬ್ಬಟ್ಟನ್ನ ಮಾಡೇ ಮಾಡ್ತೀವಿ. ಕಾಯಿ ಒಬ್ಬಟ್ಟಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಅದನ್ನ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೈದಾನ ತಗೊಂಡಿದ್ದೀನಿ. 1 ಬಟ್ಲಿನಷ್ಟು ಮೈದಾವನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆ ಏನು ಬಳಸ್ಕೊಳ್ಳೋದು ಬೇಡ. ಬರೀ ಮೈದಾ ಹಾಕಿದರೆ ಸಾಕು. ತುಂಬ ಸಾಫ್ಟಾಗಿ ಬರ್ತವೆ. ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬಾರ್ದು. ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಒಬ್ಬಟ್ಟನ್ನು ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿದಷ್ಟೂ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರ್ತವೆ. ಇದೇ ಮೇಯ್ನು. ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಎಣ್ಣೆಯನ್ನು ಹಾಕಿದ ನಂತರನೂ ಕೂಡ ಚೆನ್ನಾಗಿ ನಾದಬೇಕು. ಮಿನಿಮಮ್ ಅಂದರೆ ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ನಾವು ಎಳೆದ ತಕ್ಷಣ ಕಿತ್ಕೋಬಾರ್ದು. ಹಿಂಗೆ ಎಳೆದ ತಕ್ಷಣ ನಾರು ಥರ ಬರಬೇಕು. ಆ ರೀತಿ ಆಗೋವರೆಗೂ ಕೂಡ ನಾವು ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಅಡುಗೆ ಎಣ್ಣೆನ ನಾವು ಬಜ್ಜಿ ಬೋಂಡವನ್ನು ಕರೆದಿರ್ತೇವಲ್ಲ ಆ ಎಣ್ಣೆನ ಉಪಯೋಗಿಸಬಾರ್ದು. ಫ್ರೆಶ್ ಆಗಿ ಇರುವಂಥ ಎಣ್ಣೆಯನ್ನೇ ಬಳಸಬೇಕು ನಾವು. ಎಲ್ಲ ಕೂಡ ಚೆನ್ನಾಗಿ ನಾದಿದ ನಂತರ ಈಗ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಒಂದು ಟೀ ಲೋಟದಲ್ಲಿ ಒಂದು 1/4 ಭಾಗದಷ್ಟು ಎಣ್ಣೆಯನ್ನು ಪೂರ್ತಿ ಅದ್ರ ಮೇಲೆ ಹಾಕಿ ಮೇಲಿನ ಭಾಗ ಒಣಗಬಾರ್ದು. ಎಣ್ಣೆ ಕವರ್ನ ಮೇಲ್ಗಡೆ ಮುಚ್ಚಿ ಒಂದು ಪ್ಲೇಟನ್ನ ಪೂರ್ತಿ ಮುಚ್ಚಿ ನಾನು 1 ಅವರ್ನ ಮುಂಚೆನೇ ನಾನು ನೆನೆಸಿ ಇಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಷ್ಟು ಕೂಡ ತುಂಬ ಸಾಫ್ಟಾಗಿ ಬರ್ತವೆ. 1 ಗಂಟೆ ಮಾತ್ರ ಬೇಕೇ ಬೇಕು. ಆಗ ಹಿಟ್ಟು ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿ ಬರ್ತವೆ. ನಂತರ ಇಲ್ಲಿ ಹೂರಣವನ್ನು ಮಾಡ್ಕೊಳ್ಳೋದಕ್ಕೆ ಕಾಯನ್ನು ತಗೊಂಡಿದ್ದೀನಿ. ಹಸಿ ಕಾಯಿ ತುರಿಯನ್ನು ತುರಿದು ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ಕಾಯಿಯನ್ನು ಬಳಸಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ನೀರನ್ನು ಬಳಸ್ತಾ ಇಲ್ಲ. ಹಾಗೇ ಡ್ರೈ ಆಗೇ ಒಂದು 2 ರೌಂಡ್ ಹೊಡ್ಕೊಂಬನ್ನಿ. ಜಾಸ್ತಿ ನಾವು ನುಣ್ಣಗೆ ಏನು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು. ನಂತರ ಇವಾಗ ಬೆಲ್ಲವನ್ನು ತಗೊಂಡಿದ್ದೀನಿ. ಅದರ ಅರ್ಧ ಭಾಗದಷ್ಟು ಮಾತ್ರ ಬೆಲ್ಲವನ್ನು ತಗೊಂಡಿದ್ದೀನಿ. ಜಾಸ್ತಿ ಅನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಸಿಹಿ ಕಡಿಮೆ ತಿನ್ನೋರಾದರೆ ಇನ್ನೂ ಕೂಡ ನೀವು ಕಡಿಮೆ ಬಳಸ್ಕೋಬೋದು. ನೀವು ಆದಷ್ಟು ಚೆನ್ನಾಗಿ ಬೆಲ್ಲವನ್ನು ಪುಡಿ ಮಾಡಿ ತಗೊಳ್ಳಿ. ನಮ್ಮ ಮನೇಲಿ ಸೌಂಡ್ ಜಾಸ್ತಿ ಮಾಡೋ ಹಾಗಿಲ್ಲ. ಅದಕ್ಕೆ ನಾನು ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು. ಒಂದು ಪ್ಯಾನಿಗೆ ಸ್ವಲ್ಪ ಎಲ್ಲ ಕೂಡ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಎಲ್ಲ ಕರಗಿಬಿಡುತ್ತೆ. ಸೌಟಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸಾಕು, ಪೂರ್ತಿ ಪುಡಿಯಾಗಿ ಹೋಗುತ್ತೆ. ಇದು ಒಂಥರ ತುಂಬ ಸುಲಭ ಅನಿಸುತ್ತೆ ನಮಗೆ. ಬರೀ ಪಾಕ ಏನು ಮಾಡ್ಕೊಳ್ಳೋಗಿಲ್ಲ. ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ. ಕರಗಿಸಿದ ನಂತರ ಇದನ್ನು ಸೋಸ್ಕೊಳ್ಳಿ. ನೀವು ಒಳ್ಳೆ ಬೆಲ್ಲ ತೊಗೊಂಡಿದ್ದೀರಾ, ನಾವು ಸೋಸೋಂಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಾಯನ್ನು ಹಾಕ್ಕೋಬೋದು. ನಾನಿಲ್ಲಿ ಸೋಸಿ ತೊಗೊತಾ ಇದ್ದೀನಿ. ಒಳಗಡೆ ಗಲೀಜು ಇರುತ್ತೆ ಅನ್ನೋದಕ್ಕೋಸ್ಕರ, ಕಸ ಕಡ್ಡಿ ಇರುತ್ತೆ ಅನ್ನೋದಕ್ಕೋಸ್ಕರ. ನಂತರ ಇವಾಗ ರುಬ್ಬಿದ್ವಲ್ಲ ಕಾಯಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಯ್ನ್ ಅಂದರೆ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಕಾಯಿನ. ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ನಾವು ಇದನ್ನು ಮಿನಿಮಮ್ ಅಂದರೆ ಒಂದು 10 ನಿಮಿಷನಾದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಯಿ ಚೆನ್ನಾಗಿ ಬೆಂದಷ್ಟು ತುಂಬ ದಿವಸ ನಾವು 2-3 ದಿವಸ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಇದು ತಳ ಎಲ್ಲ ಒತ್ತುತ್ತೆ. ನೀವು ಸೌಟನ್ನ ಬಿಟ್ಬಿಟ್ಟು ಹಿಡಿಯೋ ಹಾಗಿಲ್ಲ. ಕೈ ಆಡಿಸ್ತಾನೆ ಇರಿ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾನಿಲ್ಲಿ ಮಿನಿಮಮ್ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕಾಯಿ ಚೆನ್ನಾಗಿ ಬೆಂದ ನಂತರ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಸೇರಿಸಿ ಒಂದು 3 ನಿಮಿಷ ಚೆನ್ನಾಗಿ ಅದ್ರ ಜೊತೆ ಬೇಯಿಸ್ಕೊಳ್ಳಿ ಅಷ್ಟೇ. ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನಂತರ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಿನಷ್ಟು ಕಡಲೆಯನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮೇಯ್ನ್ ಅದು ನೀವು ಹಾಕ್ಕೊಳ್ಳೇಬೇಕು. ನಂತರ ಗಸಗಸೆಯನ್ನು 1 ಸ್ಪೂನಿನಷ್ಟು ಗಸಗಸೆಯನ್ನು ಹುರಿದು ಸೇರಿಸ್ಕೊಂಡಿದ್ದೀನಿ. 2 ಕೂಡ ಖಂಡಿತ ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಕಡಲೆ ಪುಡಿಯನ್ನು ಯಾಕೆ ಹಾಕಿದ್ದೀನಿ ಅಂದರೆ ಒಬ್ಬಟ್ಟನ್ನ ತಟ್ಟಬೇಕಾದ್ರೆ ಅಂಟೋದಿಲ್ಲ ನಮಗೆ. ಅದಕ್ಕೋಸ್ಕರ ನಾನು ಕಡಲೆ ಪುಡಿಯನ್ನು ಸೇರಿಸಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಹೂರಣ ತಣ್ಣಗಾದ ನಂತರ ಉಂಡೆಯನ್ನಾಗಿ ಮಾಡಿ ತಗೊತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ದೊಡ್ಡದಾಗಿ ಯಾವ ಸೈಜಲ್ಲಿ ಮಾಡ್ತೀರಿ ನೀವು ಆ ಸೈಜಲ್ಲಿ ನೀವು ಹೂರಣವನ್ನು ತಗೋಬೋದು. ಹೂರಣ ಜಾಸ್ತಿ ತಗೋಬಾರ್ದು. ಸ್ವಲ್ಪ ಕಡಿಮೆ ಇರಬೇಕು ಹೂರಣ. ನೋಡಿ ಇಷ್ಟಿದ್ರೆ ಸಾಕು. ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಜಾಸ್ತಿ ಅನಿಸುತ್ತೆ ಮತ್ತು ಮಂದವಾಗಿ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ನಂತರ ಹೂರಣ ಎಲ್ಲ ಮಾಡಿ ತಗೊಂಡಿದ ನಂತರ ಈಗ ಕಣಕವನ್ನು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಿನಿಮಮ್ ಅಂದರೆ 1 ಅವರ್ ಇದನ್ನು ಕಲಸಿ ಬಿಟ್ಬಿಡಿ. ತುಂಬ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಈ ಥರ ಬರಬೇಕು. ನೋಡಿ ಈ ಥರ ಎಳೆದ್ರೆ
ಈ ನಾರು ಥರ ಬರಬೇಕು ನೋಡಿ ಹಿಂಗೆ ತುಂಬ ಚೆನ್ನಾಗಿರುತ್ತೆ ನಮಗೆ ತಟ್ಟೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಉಂಡೆಯನ್ನಾಗಿ ಮಾಡಿ ತಗೊತಾ ಇದ್ದೀನಿ. ನಾವು ಇದನ್ನು ಜಾಸ್ತಿ ತಗೋಬಾರ್ದು ಕಣಕವನ್ನು, ಸ್ವಲ್ಪ ಕಡಿಮೆ ತಗೋಬೇಕು. ಹೂರ್ಣ ಜಾಸ್ತಿ ಇರಬೇಕು, ಕಣಕ ಸ್ವಲ್ಪ ಕಡಿಮೆ ಇರಬೇಕು. ನಾವು ಯಾವತ್ತೇ ಇರಲಿ ಹೂರ್ಣ ಮಿಕ್ಕಿದ್ರೂ ಪರವಾಗಿಲ್ಲ, ಕಣಕವನ್ನು ಮಿಕ್ಕಿಸ್ಬಾರ್ದು. ನಂತರ ಇವಾಗ ಬಟ್ಲಲ್ಲಿ ಇಷ್ಟೊಂದು ಎಣ್ಣೆ ಕಾಣ್ತಾ ಇದೆ, ಇದು ವೇಸ್ಟ್ ಆಗೋದಿಲ್ಲ. ನಾವು ಒಬ್ಬಟ್ಟು ತಟ್ಟೋದಕ್ಕೆ ಈ ಎಣ್ಣೆ ಬಳಸ್ಕೋಬಾರ್ದು, ವೇಸ್ಟ್ ಮಾಡಬೇಡಿ ಅದನ್ನು. ನಂತರ ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ದೀನಿ. ನೀವು ಒಬ್ಬಟ್ಟು ತಟ್ಟೋದು ಪ್ಲೇಟ್ ಬರುತ್ತಲ್ಲ, ಅದಿದ್ದರೆ ತಗಡಿಂದು, ಅದು ಕೂಡ ನೀವು ಉಪಯೋಗಿಸ್ಬೋದು. ನಮ್ಮ ಮನೇಲಿ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ. ನೋಡಿ ಎಣ್ಣೆಯನ್ನು ಕವರ್ಗೆ ನೀಟಾಗಿ ಚೆನ್ನಾಗಿ ಸವರಿ, ಎರಡು ಕಡೆ ಕೂಡ ಸವರಿ, ತುಂಬ ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದು ಉಂಡೆಯನ್ನು ತೊಗೊಂಡು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ತಟ್ಕೊಳ್ಳಿ. ಇವಾಗ ಹೂರ್ಣ ಕೈಯಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ ಚೆನ್ನಾಗಿ ಹೂರ್ಣವನ್ನು, ಅದಕ್ಕೋಸ್ಕರ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ ಈ ಥರ ತಗೊಂಡು ಹೂರ್ಣವನ್ನು ಅದರೊಳಗಿಟ್ಟು ಪೂರ್ತಿ ಎಲ್ಲ ಕೂಡ ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು, ಇದೇ ಮೇಯ್ನ್ ಇದು, ಚೆನ್ನಾಗಿ ನಾವು ಹೂರ್ಣ ತುಂಬಿದಷ್ಟು ನಮಗೆ ಎಲ್ಲೂ ಒಬ್ಬಟ್ಟು ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹೂರ್ಣ ಯಾವುದೇ ಕಾರಣಕ್ಕೂ ಮೇಲೆ ಬರಬಾರ್ದು, ಕಾಣದೇ ಇರೋ ರೀತಿ ನಾವು ತುಂಬಬೇಕು. ನೋಡಿ ಇವಾಗ ಚೆನ್ನಾಗಿ ಉಂಡೆಯನ್ನಾಗಿ ಮಾಡಿಕೊಂಡು ಮಣೆ ಮೇಲೆ ಇಟ್ಟು ನಾವು ರೊಟ್ಟಿನ ತೊಡ್ತೀವಲ್ಲ ಆ ಥರ ಸ್ವಲ್ಪ ಚಿಕ್ಕದಾಗಿ ತೊಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪೇಪರ್ ಇರುತ್ತಲ್ಲ, ಅದನ್ನು ಅದ್ರ ಮೇಲೆ ಕ್ಲೋಸ್ ಮಾಡಿ ನೀಟಾಗಿ ಎಳೀರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವುದೇ ಕಾರಣಕ್ಕೂ ಹೂರ್ಣ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ, ಒಂದೇ ಕಡೆ ಇರೋದಿಲ್ಲ. ಹಾಗೆಯೇ ಸೈಡಲ್ಲಿ ಮೈದಾ ಹಿಟ್ಟು ನಮಗೆ ಜಾಸ್ತಿ ಬರುತ್ತೆ ಒಬ್ಬೊಬ್ಬರಿಗೆ ತೊಟ್ಟಬೇಕಾದ್ರೆ, ಅದು ಕೂಡ ಬರಲ್ಲ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೀಟಾಗಿ ಎಳೀರಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹೊಸದಾಗಿ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಲ್ಲ, ಅಷ್ಟು ಸುಲಭವಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಈ ಥರ ನೀಟಾಗಿ ಎಳೆದ್ರೆ ಸಾಕು, ಅಷ್ಟೇ. ನಂತರ ಈ ಥರ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದಾಗ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ರೊಟ್ಟಿಯನ್ನು ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೋಬೋದು. ಕೈಯಲ್ಲೇ ಸ್ವಲ್ಪ ಎಣ್ಣೆಯನ್ನು ಹತ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲೇ ತೊಟ್ಕೋಬೋದು. ಅಷ್ಟು ತುಂಬ ಸುಲಭ ಇರುತ್ತೆ, ಯಾಕಂದರೆ ಕಣಕ ತುಂಬ ಸುಲಭವಾಗಿರೋದ್ರಿಂದ ನೀವು ಸುಲಭವಾಗಿ ತೊಟ್ಕೋಬೋದು. ಕೈಯಲ್ಲೇ ನೀಟಾಗಿ ಕೂಡ ತೊಟ್ಕೋಬೋದು. ನೋಡಿ ಈ ಥರ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎರಡು ಕೂಡ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಈ ರೀತಿ ಪ್ಲಾಸ್ಟಿಕ್ ಪೇಪರ್ಗೆ ಅಂಟುತ್ತೆ ಅನ್ನೋಂಗಿಲ್ಲ. ನೋಡಿ ತುಂಬ ಚೆನ್ನಾಗಿ ಎತ್ತಿ ನಾವು ತವೆ ಮೇಲೆ ಹಾಕ್ಬೋದು, ಅಷ್ಟು ತುಂಬ ಸುಲಭ ಅನಿಸುತ್ತೆ. ಈಗ ಚೆನ್ನಾಗಿ ನಾವು ಮುಂಚೆನೇ ನಾವು ತವೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬಿಟ್ಟಿರಬೇಕು. ಎಣ್ಣೆ ಹಾಕಿದ ಮೇಲೆ ನಾವು ನಂತರ ಒಬ್ಬಟ್ಟನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಮೇಯ್ನ್ ಬೇಯಿಸ್ಕೊಳ್ಳೋದ್ರಲ್ಲೇ ಇರೋದು, ಅರ್ಧಂಬರ್ಧ ಬೇಯಿಸ್ಕೋಬೇಡಿ, ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈಗ ಎಲ್ಲನೂ ಕೂಡ ಮಾಡಿ ತೊಗೊಂಡಿದ್ದೀನಿ. ಮಿನಿಮಮ್ ಅಂದರೆ ನನಗೆ ಒಂದು 12 ಒಬ್ಬಟ್ಟಾಗಿತ್ತು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. 4-5 ದಿವಸ ಇಟ್ಕೊಂಡು ತಿಂದರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.